ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಗಾಂ ಸಿಸಿ ಜರ್ನಿ ಬ್ಲಾಗ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡಕ್ಕೆ ಹೊಂಟಿವಿ ಅನ್ನೋದು ನಿಮಗೆ ಗೊತ್ತೇ ಆಗಿರಬೇಕು ತಮ್ಮಲ್ಲಿ ನೋಡಿ. ಆದರೂ ನಾವು ಹೇಳ್ತೀವಿ ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ಯಾವುದೇ ಥರ ಯಾರನ್ನು ಕ್ರಿಟಿಸೈಸ್ ಮಾಡೋದಾಗಲಿ, ಯಾರನ್ನು ಏನೋ ಸೂಚಿಸೋದಾಗಲಿ ಅಥವಾ ಯಾರನ್ನು ಟಾರ್ಗೆಟ್ ಮಾಡೋದಾಗಲಿ ಈ ಥರ ವಿಡಿಯೋ ಅಲ್ಲ. ಇದು ಒಂದು ಜಸ್ಟ್ ಅವೇರ್ನೆಸ್ ಪರ್ಪಸ್ ವಿಡಿಯೋ. ಯಾಕಂದರೆ ಎಷ್ಟೋ ಮಂದಿಗೆ तो ಹೊಸ ಜನ ಬೆಳಗಾವಿಗೆ ಬರ್ತಾರೆ, नए नए लोग जो बेलगाम को आते हैं, विज़िट करते हैं, तो वो लोगों को चीट हो रहा है. ಭಾಳ ಜನರಿಗೆ ಅವ್ರಿಗೇನೋ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಎಷ್ಟೋ ಫ್ಯಾಮಿಲಿ ಆಗಲಿ ಅಥವಾ ಲೇಡೀಸ್ ಆಗಲಿ ಹುಡುಗಿಯರಾಗಲಿ ಅಥವಾ ಏನೋ ಕಾರಣದಿಂದ ಬರೋರು ಜನ ಕೆಲವೊಬ್ಬರು प्रॉब्लम के सिलता इधर है. आ पर्पज़ आगी ये रीज़न के लिए हम ये वीडियो बना रहे हैं. तो इसका कोई ऐसा रीज़न नहीं है, ये ओनली इंफॉर्मेशन पर्पज़ वीडियो. तो ये लोकल और जो बाहर के लोग हैं इनके लिए हम ये वीडियो बना रहे हैं, ये आप ध्यान में रखें. तो आप ये देख रहे पूरा ये मार्केट का एरिया है, बेलगाम के एक फेमस मार्केट का एरिया जिसको नरगुंदकर भावे चौक के नाम से जाना जाता है. नरगुंदकर भावे चौक ಅಂತ ಈ ಪೂರಾ ಏರಿಯಾವನ್ನು ನಾವು ಕಾಣ್ತೀವಿ. ಈ ಏರಿಯಾ ರಾತ್ರಿಯಲ್ಲಿ ಯಾವ ಥರ ಇರುತ್ತೋ ನೀವು ನೋಡಿದ್ರಿ. ಇದೇ ಥರ ಡೇ ಟೈಮಲ್ಲಿ ಯಾವ ಥರ ಇದೆ ಈ ಜರ್ನಿ. ನಾವು ಇವತ್ತಿನ ಜರ್ನಿ ಖಡೆ ಬಜಾರ್ದಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ಎಲ್ಲಿಂದ ಅಂದರೆ CBTಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಖಡೆ ಬಜಾರ್ ಏರಿಯಾ. ಇದು ಕೂಡ ಇದೇ ಏರಿಯಾ. ಇಲ್ಲಿ ಕೂಡ ಅದೇ ಥರ ಜನ ಎಲ್ಲ ಇರ್ತಾರೆ. ಕೆಟ್ಟದಾಗಿ ಎಲ್ಲ ಬಿಹೇವ್ ಮಾಡ್ತಾರೆ, ಕೆಟ್ಟದಾಗಿ ಎಲ್ಲ ಕೆಲವೊಬ್ಬರು ಮಾಡ್ತಾಯಿದ್ದಾರೆ. ಅದರಿಂದ ಸ್ವಲ್ಪ ಇಂಪ್ಯಾಕ್ಟ್ ಆಗ್ತಾಯಿದೆ ಅಂತ ಬಹಳಷ್ಟು ಕಡೆಯಿಂದ ಸ್ವಲ್ಪ ನನಗೆ ಕಮೆಂಟ್ ಬಂತು. ಕೆಲವೊಬ್ಬರದ್ದು ಈ ಥರ ಮಾಡಿ ಅಂತ ರಿಕ್ವೆಸ್ಟ್ ಎಲ್ಲ ಬಂತು. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಇದು ಯಾವುದು ಪರ್ಪಸ್ಫುಲ್ಲಿ ಅವ್ರಿಗೆ ಯಾರಿಗೂ ಟಾರ್ಗೆಟ್ ಮಾಡೋವಂಥ ವಿಡಿಯೋ ಅಲ್ಲ, ಇದು ಇನ್ಫಾರ್ಮೇಷನ್ ಪರ್ಪಸ್ ವಿಡಿಯೋ. ಈ ಪೂರಾ ಏರಿಯಾ ಖಡೆ ಬಜಾರಲ್ಲಿ ಕೆಲವೊಂದು ಕಡೆ ಈ ಥರ ಜನ ಸಿಗ್ತಾರೆ, ಈ ಥರ ಜನ ಇರ್ತಾರೆ ಅನ್ನೋದು ಮಾಹಿತಿ ಲಭ್ಯವಿದೆ. ಅದೇ ಥರ ಇದು ಯಾವುದು ಲೀಗಲ್ ಅಂತ ಅಲ್ಲ, ಇಲ್ಲಿಗಲ್ ಅಂತಲೂ ಹೇಳಕ್ಕೆ ಬರೋಂಗಿಲ್ಲ. ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ಆದರೂ ಈ ಥರ ಒಂದು ಏರಿಯಾ ಇದೆ ಖಡೆ ಬಜಾರಲ್ಲಿ. ಕೆಲವೊಂದು ಕಡೆ ಜನ ಈ ಥರ ಇರ್ತಾರೆ, ಸ್ವಲ್ಪ ಇಲ್ಲಿಗಲ್ ಕೆಲಸದಲ್ಲಿ ತೊಡಗ್ತಾ ಇರ್ತಾರೆ ಅನ್ನೋದು ಮಾಹಿತಿ ಇದೆ. ಸೊ ನೀವು ಒಂದು ವೇಳೆ ಇಲ್ಲಿ ವಿಸಿಟ್ ಮಾಡ್ತಾಯಿದ್ರೆ, ಬೆಳಗಾವಿಯಲ್ಲಿ ಇರ್ತಾ ಇದ್ದರೆ ಅಥವಾ ಬೆಳಗಾವಿ ಖಡೆ ಬಜಾರ್ ಅಥವಾ ಗಣಪತಿ ಗಲ್ಲಿ, ನರಗುಂದಕರ್ ಭಾವೆ ಚೌಕ್ ಈ ಏರಿಯಾದಲ್ಲಿ ಅಡ್ಡಾಡ್ತಾ ಇದ್ದರೆ ಸ್ವಲ್ಪ ಸೇಫಾಗಿ ಅಡ್ಡಾಡಿ. ಅದೇ ಥರ ಏನೋ ಮಾಡಿದ್ರೂ ಸ್ವಲ್ಪ ಚೌಕಾಗಿ, ಸ್ವಲ್ಪ ಅಲರ್ಟಾಗಿ ಏನೋ ಕೆಲಸ ಮಾಡಿ. ಇದೇ ಒಂದು ಸಂದೇಶನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ವಿಡಿಯೋನ ಯಾಕೆ ಮಾಡೋ ಉದ್ದೇಶ ಏನಂದರೆ, ಕೆಲವೊಬ್ಬರು ಹೌಸ್ ವೈಫ್ಸ್ ಆಗಲಿ, ಲೇಡೀಸ್ ಆಗಲಿ, ಆಮೇಲೆ ಗರ್ಲ್ಸ್ ಸ್ಟೂಡೆಂಟ್ಸ್ ಆಗಲಿ, ಆಮೇಲೆ ಬಾಯ್ಸ್ ಸ್ಟೂಡೆಂಟ್ಸ್, ಈ ಥರ ಎಲ್ಲರ ಮೇಲೂ ಸ್ವಲ್ಪ ಒಂದು ಪರಿಣಾಮ ಬೀರ್ತಾ ಇದೆ. ಸಮಾಜಕ್ಕೆ ಒಂದು ಕೆಟ್ಟ ಉದ್ದೇಶದಿಂದ ಒಂದು ಮೆಸೇಜ್ ಹೋಗ್ತಾ ಇದೆ ಅನ್ನೋದು ಒಂದು ಭಾಳಷ್ಟು ಮಂದಿ ಕಾಳಜಿ. ಅದೇ ಥರ ನನ್ನ ಕಾಳಜಿ ಕೂಡ. ಅದಕ್ಕಾಗಿ ಒಂದು ವಿಡಿಯೋ ಪರ್ಪಸ್ಫುಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಇದರಲ್ಲಿ ಯಾವುದೇ ಕೆಟ್ಟ ಪರ್ಪಸ್ ಇಲ್ಲ ಅಥವಾ ಯಾರಿಗೆ ಹಾನಿಯಾಗಲಿ, ತೊಂದರೆ ಆಗಲಿ ಮಾಡೋ ಉದ್ದೇಶ ಇಲ್ಲ. ಈ ಏರಿಯಾ ಬಂದು गणपति गली. ಈ गणपति गली एरियाದಲ್ಲಿ ये आप देख सकते हैं, पूरा गणपति गली का एरिया. यहाँ पे थिएटर्स वगैरह है. संतोष निर्मल थिएटर ಅದು ಈ ಏರಿಯಾದಲ್ಲಿ ಇದೆ. ಇಲ್ಲಿ ಪೂರಾ ತುಂಬ ಜನ ಇರ್ತಾರೆ. ಇಲ್ಲಿ ಕೂಡ यहाँ पे भी पूरा हरा, मतलब बहुत लोग रहते हैं. सब भीड़ बहुत ज़्यादा रहती है, बहुत लोग रहते हैं यहाँ पे भी. तो ये भी एरिया में थोड़ा ऐसे लोग घूमते हैं, तो इसके लिए भी आपको अवेयर रहना चाहिए. ಇಲ್ಲಿ ಕೂಡ ಭಾಳ ಜನ ಇರ್ತಾರೆ. ಅದಕ್ಕಾಗಿ ಇಲ್ಲಿ ಕೂಡ ನೀವು ಸ್ವಲ್ಪ ಅವೇರ್ ಆಗಿ ನೀವು ಕೆಲಸ ಮಾಡ್ತಾ ಇದ್ರೆ, ಅದೇ ಥರ ಕಳ್ಳರ್ ಕಾಟರು, ಪುಂಡ್ರು ಅದು ಸ್ವಲ್ಪ ಇತ್ತೀಚೆಗೆ ನಡೀತಾ ಇದೆ. ಅದರಿಂದನೂ ಸ್ವಲ್ಪ ನೀವು ಅವೇರ್ ಆಗಿರಬೇಕು ಅನ್ನೋ ಆಸೆ ನಮಗೆ. ಸೊ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಇದು ಒಂದು ಅವೇರ್ನೆಸ್ ಮಾಡ್ತಾಯಿದ್ದೀನಿ, ಬಾಕಿ ಏನೂ ಇಲ್ಲ. ಈಗ ಸ್ವಲ್ಪ ಕೆಲವರು ಅಂತಾರೆ ರೆಡ್ ಲೈಟ್ ಏರಿಯಾ, ಕೆಲವರು ಅಂತಾರೆ ಇಲ್ಲಿಗಲ್ ಏರಿಯಾ, ಅದು ಇದು. ಅದಕ್ಕೆ ಅಫಿಷಿಯಲಿ ಯಾವುದೇ ಥರದ ಪರ್ಮಿಷನ್ ಇದೆ ಆ ಥರ ನನಗಂತೂ ಮಾಹಿತಿ ಪ್ರಕಾರ ನನಗೆ ಗೊತ್ತಿಲ್ಲ. ಆದರೆ ಆ ಥರ ಅನಿಸಲ್ಲ. ಆ ಥರ ಅಫಿಷಿಯಲಿ ಯಾವುದೇ ಥರ ಏನೂ ಮಾಹಿತಿ ಲಭ್ಯವಿಲ್ಲ ಅಥವಾ ಎಲ್ಲಿ ನಾನು ಕೇಳ್ಪಟ್ಟಿಲ್ಲ. ಆದರೆ ಜನ ಮಾತಾಡ್ತಾರೆ. ಅದರಿಂದ ಇದೊಂದು अवेयरनेस वीडियो, ಈ ಥರ एक अवेयरनेस का वीडियो है. तो आप सब समझ लें और आप एक्शन लें तो अच्छा है. तो ಈ ಏರಿಯಾ ಬಂದು ಇಲ್ಲೇ ಬಂದು ಎಂಡ್ ಆಗ್ತಾ ಇದೆ. ನಾವೆಲ್ಲಿಗೆ ನೈಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ವಲ್ಲ, ಅದೇ ವಿಡಿಯೋ ಬಂದು ಇಲ್ಲಿ ತನಕ ಬಂದಿದೆ. ಇದೇ ಏರಿಯಾ ಅದು. ಇದು ಡೇ ಅಲ್ಲಿ ಈ ಥರ ಇರುತ್ತೆ, ಪೂರಾ ಸೀನ್ ಈ ಥರನೇ ಇರುತ್ತೆ. ಸೊ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ,
ಆಮೇಲೆ ಈ ಥರ ವಿಡಿಯೋಸ್ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಏನಾದರೂ ತಪ್ಪಾದರೆ ಕ್ಷಮಿಸಿ. ಸೊ ಥ್ಯಾಂಕ್ ಯು ವೆರಿ ಮಚ್.